ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಆರ್ ಸಿ ಬಿ ಮತ್ತು ಯು ಪಿ ವಾರಿಯರ್ಸ್ WPL ಪಂದ್ಯದಲ್ಲಿ 18ನೇ ಪಂದ್ಯ. ಅದೃಷ್ಟ ಇದೆ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಸ್ಮೃತಿ ಮಂದನ ನಾಯಕಿ ಅವ್ರದ್ದು ಜರ್ಸಿ ನಂಬರು 18. ಹೀಗಾಗಿ ಈ ದಿನ ಇದು WPL ಪಂದ್ಯದಲ್ಲಿ ಆರ್ ಸಿ ಬಿ ನೇರವಾಗಿ ಫೈನಲ್ ತಲುಪಿಸಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದ UP ವಾರಿಯರ್ಸ್ ತಂಡ ಪ್ಲ್ಯಾನ್ ಮಾಡಿಕೊಂಡೇ ಬರ್ತಾರೆ. ಅವರು ಸ್ಟಾರ್ಟಿಂಗು ಇವತ್ತು ದೀಪ್ತಿ ಶರ್ಮಾ ಅವರು ಓಪನಿಂಗ್ ಬರ್ತಾರೆ. ಲ್ಯಾನಿಂಗ್ ಅವ್ರ ಜೊತೆ 74 ರನ್ ಪಾರ್ಟ್ನರ್ಶಿಪ್ಪು. ಲ್ಯಾನಿಂಗ್ ಅವರು 41 ರನ್ ಹೊಡೆದ್ರೆ ದೀಪ್ತಿ ಅವರು 55 ರನ್ ಹೊಡೆದು ಅರ್ಧಶತಕ ಹೊಡಿತಾರೆ. ನಮ್ಮದು ಆರ್ ಸಿ ಬಿ ಪರವಾಗಿ ಬೆಲ್ ಅವರು ಸ್ಟಾರ್ಟಿಂಗ್ 3 ಓವರಲ್ಲಿ 19 ರನ್ ಕೊಟ್ಟು ವಿಕೆಟ್ ಹೊಡೆದಿರಲ್ಲ. ಎಕನಾಮಿಕ್ ಬಾಲರು. ಈ ಪಂದ್ಯದಲ್ಲಿ ಕೂಡ ಅವರು 14 ಡಾಟ್ ಬಾಲ್ ಮಾಡಿರ್ತಾರೆ. ಈ 4ನೇ ಓವರಲ್ಲಿ 1 ವಿಕೆಟ್ ಪಡೀತಾರೆ 21ಕ್ಕೆ. ಒಟ್ಟಾರೆ ನಮ್ಮ ಆರ್ ಸಿ ಬಿ ಮಹಿಳಾ ತಂಡ, ನಾನು ಇವತ್ತು ಪಂದ್ಯ ನೋಡಿದೆ, ಒಂದು 10 ಓವರ್ ನೋಡಿದೆ. ಸ್ಟಾರ್ಟಿಂಗಲ್ಲಿ ಏನಾಗಿತ್ತಂದರೆ, ಇವರು ನಮ್ಮ ಭಾರತೀಯ ಬೌಲರ್ಗಳು ಯಾವಾಗಲೂ ದುರ್ಬಲ. ಶ್ರೇಯಾಂಕಾ ಪಾಟೀಲ್ ಆಗಲಿ, ಸತ್ತಿಗೇರಿ ಆಗಲಿ, ಅರುಂಧತಿ ರೆಡ್ಡಿ ಆಗಲಿ, ಇವರನ್ನು ನೆಕ್ಸ್ಟ್ ಪಂದ್ಯದಲ್ಲೇ ಫೈನಲ್ ಪಂದ್ಯ ಇರೋದ್ರಿಂದ, ಒಂದೇ ಪಂದ್ಯ ಇರೋದ್ರಿಂದ ಸ್ಟಾರ್ಟಿಂಗ್ ಫಾರಿನ್ ಬಾಲರ್ಗಳನ್ನ ಇವರು ಆದಷ್ಟು ಹೆಚ್ಚಿಗೆ ಬಳಸಬೇಕು. ಗ್ರೇಸ್ ಆಗಲಿ, ನಿಧಿನಿ ಡಿ ಕ್ಲರ್ಕ್ ಅವರಾಗಲಿ, ಬೆಲ್ ಅವ್ರ ಜೊತೆ ಅವರು ಜಾಸ್ತಿ ಹಾಕ್ಸಿಬಿಟ್ರೆ ಪಂದ್ಯದ ಮೇಲೆ ಹಿಡಿತ ಸಾಧಿಸ್ಬೋದು, ವಿಕೆಟ್ ಹೋಗ್ಬೋದು. ಇಲ್ಲಾಂದರೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಆಗಲಿ, ಅರುಂಧತಿ ರೆಡ್ಡಿ ಆಗಲಿ, ಇವರು ಈಜಿಯಾಗಿ ರನ್ ಬಿಟ್ಟು ಕೊಟ್ಬಿಡ್ತಾರೆ. ಹಾಗಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದನ್ನೊಂದು ಸ್ಮೃತಿ ಮಂದನ ಅವ್ರ ಮೈಂಡಲ್ಲಿ ಇಟ್ಕೋಬೇಕು. ಅದು ಬಿಟ್ಟರೆ ನಿಧಿನಿ ಡಿ ಕ್ಲರ್ಕ್ ಅವರು 4 ವಿಕೆಟ್ ಹೋಗಿದ್ದಾರೆ, 2 ವಿಕೆಟು ನೋಡಿ. ಗ್ರೇಸ್ ಅವರು ಆಲ್ರೌಂಡರ್ ಸರ್ಪ್ರೈಸ್ ಬಾಲಿಂಗ್ ಇವತ್ತು ಈ ಸರಣಿಯಲ್ಲಿ ಕೊಟ್ಟಿರಲಿಲ್ಲ. ಅವರು ಪ್ರಮುಖ 2 ವಿಕೆಟ್ ಪಡಿತಾರೆ. ಮತ್ತು ಶ್ರೇಯಾಂಕಾ ಪಾಟೀಲ್ ಅವರು 1 ವಿಕೆಟ್ ಹೋಗಿದ್ದಾರೆ. ಇನ್ನು 143 ರನ್ನ ಚೇಸ್ ಮಾಡಿದಂಥ ಮಹಿಳಾ ಇದು ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಕೇವಲ 13.1 ಓವರ್ಗಳಲ್ಲಿ 2 ವಿಕೆಟ್ ಕಟ್ಕೊಂಡು 8 ವಿಕೆಟ್ಲೆ ಗೆಲ್ತದೆ. ಗ್ರೇಸ್ ಅವರು 37 ಬಾಲಲ್ಲಿ 75 ರನ್ನು, 13 ಫೋರು, 2 ಸಿಕ್ಸು. ಅದ್ಭುತವಾಗಿತ್ತು ಅವ್ರ ಬ್ಯಾಟಿಂಗು. ಫೈನಲ್ ಕೂಡ ಒಂದು 10 ಓವರ್ ನಿಂತುಬಿಟ್ರೆ ಒಂದು ಸೈಡ್ ಮ್ಯಾಚ್ ಆಗುತ್ತೆ. ಆ ಥರ ಲೀಲಾಜಾಲವಾಗಿ ನೀರು ಕುಡ್ದಂಗೆ ಬ್ಯಾಟಿಂಗ್ ಆಡ್ತಾರೆ ಅವರು. ಅವ್ರದ್ದು ಭಾಳ ಈ ಸರಣಿಯಲ್ಲಿ ಕೇವಲ 2 ಪಂದ್ಯದಲ್ಲಿ UPL ಜೊತೆ ಆಡಿದ್ದಾರೆ, 2 50 ಆಗಿದೆ. ಮಿಕ್ಕಿದ ಮ್ಯಾಚ್ ಫೇಲ್ ಆಗಲಿ, ಅವ್ರ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಫೈನಲಲ್ಲಿ ಇವ್ರ ಬೆನಿಫಿಟ್ ಇದ್ದೇ ಇರುತ್ತೆ. ಬಾಲಿಂಗು ಬ್ಯಾಟಿಂಗು 2ರಲ್ಲೂ. ಯಾಕಂದರೆ ಇಂಥವರೇ ಫೈನಲ್ ಆಡೋದು, 2 ಮಾತಿಲ್ಲ. ಅದು ಬಿಟ್ಟರೆ ಸ್ಮೃತಿ ಮಂದನ ಅವರು 27 ಬಾಲಲ್ಲಿ 54 ರನ್ ಹೊಡೆದು ನಾಟ್ಔಟಾಗಿ ಉಳಿತಾರೆ. ಇನ್ನೊಂದು ಆರ್ ಸಿ ಬಿ ಫೈನಲ್ ಹೋಗಿದ್ದು ಸಂತೋಷ ವಿಚಾರ ಹೇಳ್ತಾ, ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ಲಾಹೋರಲ್ಲಿ ಆಸ್ಟ್ರೇಲಿಯಾದವ್ರು ಆಡಿದ್ದೇ ನನಗೆ ಆಶ್ಚರ್ಯ ಆಗೈತಿ. ಪಾಕಿಸ್ತಾನದವ್ರು ಗೆಲ್ತಾರೆ. ಕೇವಲ ಈ ಪಂದ್ಯದಲ್ಲಿ ಯಾರೂ ಶತಕ ಆಗಲ್ಲ, ಅರ್ಧ ಶತಕ ಕೂಡ ಆಗಲ್ಲ. 40 ರನ್ ಹೈಯೆಸ್ಟು ಶ್ಯಾಮ್ ಅಯ್ಯೂಬ್ ಅವರು.